ವರ್ಷಕ್ಕೆ ಒಮ್ಮೆ ಮಾತ್ರ ದರ್ಶನ ನೀಡುವ ಹಾಸನಾಂಬ ದೇವಿ ಗರ್ಭಗುಡಿ ಬಾಗಿಲನ್ನ ಇಂದು ಮುಚ್ಚಲಾಗುವುದು. ಇವತ್ತು ಸಾರ್ವಜನಿಕ ದರ್ಶನ ಇಲ್ಲ. ಈಗಾಗಲೇ ಮುಂಜಾನೆ ಇವತ್ತು ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ನಡೆದಿದೆ. ನೋಡ್ಬೋದು, ಈಗಾಗಲೇ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಕೆಂಡೋತ್ಸವ ಮುಗಿದು ಇಲ್ಲಿ ಇವತ್ತು ಮತ್ತೆ ಪುನಃ ಏನಾದ್ರೂ ದರ್ಶನ ಸಿಗ್ಬೋದ ಅಂತ ಕೆಲವು ಭಕ್ತಾದಿಗಳು ಬೆರಳೆಣಿಕೆಯಷ್ಟು ಜನ ಇಲ್ಲಿ ಕಾಣ ಸಿಗ್ತಾರೆ. ಹಾಗೆ ಹಾಸನಾಂಬ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಕೊನೆಯ ದಿನ ಸಿದ್ದೇಶ್ವರ ಜಾತ್ರೆ ಮಹೋತ್ಸವ ನಡೆಯುತ್ತೆ. ಈಗ ನಾನು ಮುಖ್ಯ ಪ್ರವೇಶ ದ್ವಾರ ಏನಿದೆ ಆ ಪ್ರವೇಶ ದ್ವಾರದ ಬಳಿ ಇದ್ದೇನೆ. ಇವತ್ತು ಬಾಗಿಲು ಮುಚ್ಚುವಂತ ಹಿನ್ನೆಲೆಯಲ್ಲಿ ಇವತ್ತು ಯಾರನ್ನೇ ಕೂಡ ದೇವಾಲಯದ ಆವರಣಕ್ಕೆ ಬಿಡೋದಿಲ್ಲ. ಹೀಗಾಗಿ ಪೊಲೀಸ್ ಅವರು ಕೂಡ ಈಗಾಗಲೇ ಬಂದಂತವರನ್ನ ಹೊರಗೆ ಹೋಗ್ಲಿಕ್ಕೆ ಸೂಚನೆಯನ್ನ ನೀಡಿ ಕಳಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಹಲವು ಪೂಜಾ ಕೈಂಕರ್ಯಗಳು ಇವತ್ತು ಬೆಳಗಿನಿಂದ ಗರ್ಭಗುಡಿ ಬಾಗಿಲನ್ನ ಮುಚ್ಚುವ ತನಕ ಇರುವ ಕಾರಣ ಇವತ್ತು ಯಾರನ್ನೂ ಕೂಡ ಸಾರ್ವಜನಿಕ ದರ್ಶನ ಅವಕಾಶವನ್ನ ಮಾಡುವುದಿಲ್ಲ. ಈಗ ನಾನು ಈಗಾಗಲೇ ಸಿದ್ದೇಶ್ವರ ಸ್ವಾಮಿ ಏನಿದೆ ನೆಲೆಸಿರುವಂತಹ ದೇವಾಲಯದ ಮುಂಭಾಗ ಇದ್ದೇನೆ. ಅಲ್ಲೂ ಕೂಡ ಬಾಗಿಲನ್ನ ಹಾಕಿರೋದನ್ನ ಕಾಣ್ಬೋದಾಗಿದೆ. ಹಾಗೆ ಈಗಾಗಲೇ ವಿವಿಧ ಪೂಜಾ ಕೈಂಕರ್ಯಗಳು ಈಗಾಗಲೇ ಪ್ರಾರಂಭ ಆಗಿರೋದನ್ನ ಕಾಣ್ಬೋದಾಗಿದೆ. ದೇವಾಲಯಕ್ಕೆ ನೈವೇದ್ಯ ಇರ್ಬೋದು, ಪ್ರಸಾದ ಇರ್ಬೋದು, ಇವನ್ನೆಲ್ಲವೂ ಕೂಡ ಕೊಂಡೊಯ್ಯುವಂತಹ ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ. ನೋಡ್ಬೋದು, ಪ್ರಧಾನ ಹಾಸನಾಂಬೆಯ ಪ್ರಧಾನ ಅರ್ಚಕರಾದಂತಹ ನಾಗರಾಜ್ ಅವರು ಈಗಾಗಲೇ ದೇವಾಲಯಕ್ಕೆ ಹೋಗಿ ತೆಗೆದುಕೊಂಡು ಹೋಗುವಂತಹ ಪ್ರಸಾದಗಳನ್ನ ಈಗಾಗಲೇ ತೆಗೆದುಕೊಂಡು ಬರ್ತಾ ಇರೋದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಈ ಎಲ್ಲಾ ದೇವಿಗೆ ಸುಮಾರು 101 ಎಡೆ ಅಂದ್ರೆ 101 ರೀತಿ ಪ್ರಸಾದ ನೈವೇದ್ಯವನ್ನ ದೇವಿಗೆ ಈಗಾಗಲೇ ಮಾಡಿ ಅದನ್ನ ದೇವಾಲಯದ ಒಳಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಕಾರ್ಯ ಸುಮಾರು 12:30 ತನಕ ಅಂದ್ರೆ 12:30 ಮಧ್ಯಾಹ್ನ 12 ಗಂಟೆ ತನಕ ನಡೆಯುವ ಹಿನ್ನೆಲೆಯಲ್ಲಿ ಸಾಕಷ್ಟು ಪೂಜಾ ವಿಧಿವಿಧಾನಗಳು ನಡೆಯುವ ಕಾರಣ ಇವತ್ತು ಸಾರ್ವಜನಿಕರಿಗೆ ದರ್ಶನ ಇರುವುದಿಲ್ಲ. ಹಾಗೆ ಒಟ್ಟಾರೆಯಾಗಿ ಈ ಬಾರಿ ಹಲವು ದಾಖಲೆಗಳಿಗೆ ಹಾಸನಾಂಬೆ ಕಾರಣ ಆಗಿರುವಂತದ್ದು ಜಾತ್ರಾ ಮಹೋತ್ಸವ. ಒಟ್ಟಾರೆಯಾಗಿ ಈ ಬಾರಿ ಹಾಸನಾಂಬ ಜಾತ್ರಾ ಮಹೋತ್ಸವ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ಇದು ದಾಖಲೆಯ ಮಟ್ಟದಲ್ಲಿ ಈಗಾಗಲೇ ಒಂದು ದಾಖಲೆಯನ್ನ ಮಾಡಿದೆ. ಜೊತೆಗೆ ಈ ಬಾರಿ ಜಾತ್ರಾ ಮಹೋತ್ಸವದಲ್ಲಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಹಾಸನ DC ಲತಾ ಕುಮಾರಿ ಅವರು ಕೆಂಡ ಹಾಯುವಂತ ಮೂಲಕ ಜೊತೆಗೆ ದೇವರ ಅಡ್ಡೆಗೆ ಹೆಗಲನ್ನ ಕೊಟ್ಟು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಎಲ್ಲರೂ ಕೂಡ ಈ ಬಾರಿ ಹಾಸನಾಂಬ ಜಾತ್ರಾ ಮಹೋತ್ಸವ ಸಕ್ಸಸ್ಫುಲ್ ಆಗಿ ಅಂದ್ರೆ ಒಂದು ಸಫಲತೆಯಲ್ಲಿ ನಡೆದಿದೆ ಅಂತ ಹೇಳ್ಬೋದಾಗಿದೆ. ಜೊತೆಗೆ ಈಗಾಗಲೇ ನೋಡ್ಬೋದು, ಈಗ ಹಾಸನಾಂಬೆಯ ಪ್ರಧಾನ ಅರ್ಚಕ ನಾಗರಾಜ್ ಅವರು ದೇವಾಲಯದ ಒಳಕ್ಕೆ ಪ್ರವೇಶ ಮಾಡ್ತಿದ್ದಾರೆ. ಅಂದ್ರೆ ಗರ್ಭಗುಡಿ ಏನಿದೆ ಆ ಒಂದು ಬಾಗಿಲಾಕುವ ಮುಂಚೆ ಈ ಬೆಳಗಿನ ಜಾವ ಹಾಸನಾಂಬ ದೇವಾಲಯಕ್ಕೆ ಪ್ರವೇಶವನ್ನ ಸಾಕಷ್ಟು ಮಡಿಯಿಂದ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಯಾರು ಕೂಡ ಅವರನ್ನ ಸ್ಪರ್ಶ ಮಾಡುವ ಯಾವುದೇ ಅಪಚಾರ ಆಗದಂತೆ ಯಾರು ಕೂಡ ಬರದಂತೆ ನೈವೇದ್ಯವನ್ನ ಕೊಂಡು ಹೋಗ್ತಿದ್ದಾರೆ. ಈ ಒಂದು ನೈವೇದ್ಯದಲ್ಲಿ ಸುಮಾರು ಮಾಹಿತಿ ಪ್ರಕಾರ 101 ಎಡೆಗಳು ದೇವಿಗೆ ಇರ್ತಾರೆ. ಅಂದ್ರೆ 101 ಪ್ರಕಾರದ ನೈವೇದ್ಯಗಳು ದೇವಿಗೆ ಆಗುವಂತದ್ದು. ಹಾಗಾಗಿ ಇನ್ನ ವರ್ಷಕ್ಕೆ ಒಮ್ಮೆ ಮಾತ್ರ ಬಾಗಿಲು ತೆರೆಯುವಂತ ಹಿನ್ನೆಲೆಯಲ್ಲಿ ಈ ಒಂದು ಸಂಪ್ರದಾಯವನ್ನ ಬಾಗಿಲು ಮುಚ್ಚುವ ಹಿಂದಿನ ದಿನ ಎಲ್ಲರೂ ಕೂಡ ಮಾಡಿಕೊಂಡು ಬರ್ತಾರೆ. ಈ ಬಾರಿ ಹಾಸನಾಂಬ ದೇವಾಲಯ ಒಟ್ಟು 15 ದಿನಗಳ ಕಾಲ ಬಾಗಿಲನ್ನ ತೆರೆದಿತ್ತು. ಇದರಲ್ಲಿ 9ನೇ ತಾರೀಕು ಹಾಸನಾಂಬ ದೇವಿ ಗರ್ಭಗುಡಿ ಬಾಗಿಲನ್ನ ತೆಗೆದ್ರೆ ಏನು ಇವತ್ತು ಬಾಗಿಲು ಹಾಕುವಂತಹ 23ನೇ ತಾರೀಕು ಇವತ್ತು ಮತ್ತೆ ಬಾಗಿಲು ತೆರೆದಂತಹ ದಿನ ಹಾಸನಾಂಬ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಇರಲಿಲ್ಲ. ಈ 2 ದಿನಗಳನ್ನ ಹೊರತುಪಡಿಸಿ ಒಟ್ಟು 13 ದಿನ ಹಾಸನಾಂಬ ದೇವಿ ದರ್ಶನಕ್ಕೆ ಅವಕಾಶ ಆಯಿತು. ಈ 13 ದಿನದಲ್ಲಿ ಸುಮಾರು 26 ಲಕ್ಷ ಮಂದಿ ಈಗಾಗಲೇ ದರ್ಶನವನ್ನ ಪಡೆದಿದ್ದಾರೆ. ಈ ರೀತಿಯಾಗಿ ಈಗಾಗಲೇ ಹಾಸನಾಂಬ ದೇವಿ ದರ್ಶನಕ್ಕೆ ನಂತರ ಈ ಒಂದು ಬಂದಂತಹ ಭಕ್ತಾದಿಗಳಿಗೆ ಈ ಒಂದು ಸರದಿ ಸಾಲು ಏನಾಗಿತ್ತು ಅವೆಲ್ಲವೂ ಕೂಡ ಇವತ್ತು ಖಾಲಿ ಇರುವಂತದನ್ನ ಕಾಣಬಹುದಾಗಿದೆ. ಸದ್ಯಕ್ಕೆ ಈಗ ಹೋಗಿ ಪ್ರಧಾನ ಅರ್ಚಕ ನಾಗರಾಜ್ ಅವರಿಂದ ಪೂಜಾ ಕೈಂಕರ್ಯ ಶುರುವಾದ್ರೆ ಸುಮಾರು 12 ಗಂಟೆಯ ನಂತರ ಹಾಸನಾಂಬ ದೇವಿ ಗರ್ಭಗುಡಿ ಬಾಗಿಲನ್ನ ಮುಚ್ಚಲಾಗುವುದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ವರ್ಷಕ್ಕೆ ಒಮ್ಮೆ ಮಾತ್ರ ದರ್ಶನ ನೀಡುವ ಹಾಸನಾಂಬ ದೇವಿ ಗರ್ಭಗುಡಿ ಬಾಗಿಲನ್ನ ಇಂದು ಮುಚ್ಚಲಾಗುವುದು. ಇವತ್ತು ಸಾರ್ವಜನಿಕ ದರ್ಶನ ಇಲ್ಲ. ಈಗಾಗಲೇ ಮುಂಜಾನೆ ಇವತ್ತು ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ನಡೆದಿದೆ. ನೋಡ್ಬೋದು, ಈಗಾಗಲೇ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಕೆಂಡೋತ್ಸವ ಮುಗಿದು ಇಲ್ಲಿ ಇವತ್ತು ಮತ್ತೆ ಪುನಃ ಏನಾದ್ರೂ ದರ್ಶನ ಸಿಗ್ಬೋದ ಅಂತ ಕೆಲವು ಭಕ್ತಾದಿಗಳು ಬೆರಳೆಣಿಕೆಯಷ್ಟು ಜನ ಇಲ್ಲಿ ಕಾಣ ಸಿಗ್ತಾರೆ. ಹಾಗೆ ಹಾಸನಾಂಬ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಕೊನೆಯ ದಿನ ಸಿದ್ದೇಶ್ವರ ಜಾತ್ರೆ ಮಹೋತ್ಸವ
ನಡೆಯುತ್ತೆ. ಈಗ ನಾನು ಮುಖ್ಯ ಪ್ರವೇಶ ದ್ವಾರ ಏನಿದೆ ಆ ಪ್ರವೇಶ ದ್ವಾರದ ಬಳಿ ಇದ್ದೇನೆ. ಇವತ್ತು ಬಾಗಿಲು ಮುಚ್ಚುವಂತ ಹಿನ್ನೆಲೆಯಲ್ಲಿ ಇವತ್ತು ಯಾರನ್ನೇ ಕೂಡ ದೇವಾಲಯದ ಆವರಣಕ್ಕೆ ಬಿಡೋದಿಲ್ಲ. ಹೀಗಾಗಿ ಪೊಲೀಸ್ ಅವರು ಕೂಡ ಈಗಾಗಲೇ ಬಂದಂತವರನ್ನ ಹೊರಗೆ ಹೋಗ್ಲಿಕ್ಕೆ ಸೂಚನೆಯನ್ನ ನೀಡಿ ಕಳಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಹಲವು ಪೂಜಾ ಕೈಂಕರ್ಯಗಳು ಇವತ್ತು ಬೆಳಗಿನಿಂದ ಗರ್ಭಗುಡಿ ಬಾಗಿಲನ್ನ ಮುಚ್ಚುವ ತನಕ ಇರುವ ಕಾರಣ ಇವತ್ತು ಯಾರನ್ನು ಕೂಡ ಸಾರ್ವಜನಿಕ ದರ್ಶನ ಅವಕಾಶವನ್ನ ಮಾಡುವುದಿಲ್ಲ. ಈಗ ನಾನು ಈಗಾಗಲೇ ಸಿದ್ದೇಶ್ವರ ಸ್ವಾಮಿ ಏನಿದೆ ನೆಲೆಸಿರುವಂತಹ ದೇವಾಲಯದ ಮುಂಭಾಗ ಇದ್ದೇನೆ. ಅಲ್ಲೂ ಕೂಡ ಬಾಗಿಲನ್ನ ಹಾಕಿರೋದನ್ನ ಕಾಣ್ಬೋದಾಗಿದೆ. ಹಾಗೆ ಈಗಾಗಲೇ ವಿವಿಧ ಪೂಜಾ ಕೈಂಕರ್ಯಗಳು ಈಗಾಗಲೇ ಪ್ರಾರಂಭ ಆಗಿರೋದನ್ನ ಕಾಣ್ಬೋದಾಗಿದೆ. ದೇವಾಲಯಕ್ಕೆ ನೈವೇದ್ಯ ಇರ್ಬೋದು, ಪ್ರಸಾದ ಇರ್ಬೋದು, ಇವನ್ನೆಲ್ಲವೂ ಕೂಡ ಕೊಂಡೊಯ್ಯುವಂತಹ ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ. ನೋಡ್ಬೋದು ಈ ಪ್ರಧಾನ ಹಾಸನಾಂಬೆಯ ಪ್ರಧಾನ ಅರ್ಚಕರಾದಂತಹ ನಾಗರಾಜ್ ಅವರು ಈಗಾಗಲೇ ದೇವಾಲಯಕ್ಕೆ ಹೋಗಿ ತೆಗೆದುಕೊಂಡು ಹೋಗುವಂತಹ ಪ್ರಸಾದಗಳನ್ನ ಈಗಾಗಲೇ ತೆಗೆದುಕೊಂಡು ಬರ್ತಾ ಇರೋದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಈ ಎಲ್ಲ ದೇವಿಗೆ ಸುಮಾರು 101 ಎಡೆ ಅಂದ್ರೆ 101 ರೀತಿ ಪ್ರಸಾದ ನೈವೇದ್ಯವನ್ನ ದೇವಿಗೆ ಈಗಾಗಲೇ ಮಾಡಿ ಅದನ್ನ ದೇವಾಲಯದ ಒಳಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಕಾರ್ಯ ಸುಮಾರು 12:30 ತನಕ ಅಂದ್ರೆ 12:30 ಮಧ್ಯಾಹ್ನ 12 ಗಂಟೆ ತನಕ ನಡೆಯುವ ಹಿನ್ನೆಲೆಯಲ್ಲಿ ಸಾಕಷ್ಟು ಪೂಜಾ ವಿಧಿವಿಧಾನಗಳು ನಡೆಯುವ ಕಾರಣ ಇವತ್ತು ಸಾರ್ವಜನಿಕರಿಗೆ ದರ್ಶನ ಇರುವುದಿಲ್ಲ. ಹಾಗೆ ಒಟ್ಟಾರೆಯಾಗಿ ಈ ಬಾರಿ ಹಲವು ದಾಖಲೆಗಳಿಗೆ ಹಾಸನಾಂಬೆ ಕಾರಣ ಆಗಿರುವಂತದ್ದು ಜಾತ್ರಾ ಮಹೋತ್ಸವ. ಒಟ್ಟಾರೆಯಾಗಿ ಈ ಬಾರಿ ಹಾಸನಾಂಬ ಜಾತ್ರಾ ಮಹೋತ್ಸವ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ಇದು ದಾಖಲೆಯ ಮಟ್ಟದಲ್ಲಿ ಈಗಾಗಲೇ ಒಂದು ದಾಖಲೆಯನ್ನ ಮಾಡಿದೆ. ಜೊತೆಗೆ ಈ ಬಾರಿ ಜಾತ್ರಾ ಮಹೋತ್ಸವದಲ್ಲಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಹಾಸನ DC ಲತಾ ಕುಮಾರಿ ಅವರು ಕೆಂಡ ಹಾಯುವಂತ ಮೂಲಕ ಜೊತೆಗೆ ದೇವರ ಅಡ್ಡೆಗೆ ಹೆಗಲನ್ನು ಕೊಟ್ಟು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಎಲ್ಲರೂ ಕೂಡ ಈ ಬಾರಿ ಹಾಸನಾಂಬ ಜಾತ್ರಾ ಮಹೋತ್ಸವ ಸಕ್ಸಸ್ಫುಲ್ ಆಗಿ ಅಂದ್ರೆ ಒಂದು ಸಫಲತೆಯಲ್ಲಿ ನಡೆದಿದೆ ಅಂತ ಹೇಳ್ಬೋದಾಗಿದೆ. ಜೊತೆಗೆ ಈಗಾಗಲೇ ನೋಡ್ಬೋದು ಈಗ ಹಾಸನಾಂಬೆಯ ಪ್ರಧಾನ ಅರ್ಚಕ ನಾಗರಾಜ್ ಅವರು ದೇವಾಲಯದ ಒಳಕ್ಕೆ ಪ್ರವೇಶ ಮಾಡ್ತಿದ್ದಾರೆ. ಅಂದ್ರೆ ಗರ್ಭಗುಡಿ ಏನಿದೆ ಆ ಒಂದು ಬಾಗಿಲಾಕುವ ಮುಂಚೆ ಈ ಬೆಳಗಿನ ಜಾವ ಹಾಸನಾಂಬ ದೇವಾಲಯಕ್ಕೆ ಪ್ರವೇಶವನ್ನ ಸಾಕಷ್ಟು ಮಡಿಯಿಂದ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಯಾರು ಕೂಡ ಅವರನ್ನ ಸ್ಪರ್ಶ ಮಾಡುವ ಯಾವುದೇ ಅಪಚಾರ ಆಗದಂತೆ ಯಾರು ಕೂಡ ಬರದಂತೆ ನೈವೇದ್ಯವನ್ನ ಕೊಂಡು ಹೋಗ್ತಿದ್ದಾರೆ. ಈ ಒಂದು ನೈವೇದ್ಯದಲ್ಲಿ ಸುಮಾರು ಮಾಹಿತಿ ಪ್ರಕಾರ 101 ಎಡೆಗಳು ದೇವಿಗೆ ಇರ್ತಾರೆ. ಅಂದ್ರೆ 101 ಪ್ರಕಾರದ ನೈವೇದ್ಯಗಳು ದೇವಿಗೆ ಆಗುವಂತದ್ದು. ಹಾಗಾಗಿ ಇನ್ನ ವರ್ಷಕ್ಕೆ ಒಮ್ಮೆ ಮಾತ್ರ ಬಾಗಿಲು ತೆರೆಯುವಂತ ಹಿನ್ನೆಲೆಯಲ್ಲಿ ಈ ಒಂದು ಸಂಪ್ರದಾಯವನ್ನ ಬಾಗಿಲು ಮುಚ್ಚುವ ಹಿಂದಿನ ದಿನ ಎಲ್ಲರೂ ಕೂಡ ಮಾಡಿಕೊಂಡು ಬರ್ತಾರೆ. ಈ ಬಾರಿ ಹಾಸನಾಂಬ ದೇವಾಲಯ ಒಟ್ಟು 15 ದಿನಗಳ ಕಾಲ ಬಾಗಿಲನ್ನು ತೆರೆದಿತ್ತು. ಇದರಲ್ಲಿ 9ನೇ ತಾರೀಕು ಹಾಸನಾಂಬ ದೇವಿ ಗರ್ಭಗುಡಿ ಬಾಗಿಲನ್ನ ತೆಗೆದ್ರೆ ಏನು ಇವತ್ತು ಬಾಗಿಲು ಹಾಕುವಂತಹ 23ನೇ ತಾರೀಕು ಇವತ್ತು ಮತ್ತೆ ಬಾಗಿಲು ತೆರೆದಂತಹ ದಿನ ಹಾಸನಾಂಬ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಇರಲಿಲ್ಲ. ಈ 2 ದಿನಗಳನ್ನ ಹೊರತುಪಡಿಸಿ ಒಟ್ಟು 13 ದಿನ ಹಾಸನಾಂಬ ದೇವಿ ದರ್ಶನಕ್ಕೆ ಅವಕಾಶ ಆಯಿತು. ಈ 13 ದಿನದಲ್ಲಿ ಸುಮಾರು 26 ಲಕ್ಷ ಮಂದಿ ಈಗಾಗಲೇ ದರ್ಶನವನ್ನ ಪಡೆದಿದ್ದಾರೆ. ಈ ರೀತಿಯಾಗಿ ಈಗಾಗಲೇ ಹಾಸನಾಂಬ ದೇವಿ ದರ್ಶನಕ್ಕೆ ನಂತರ ಈ ಒಂದು ಬಂದಂತ ಭಕ್ತಾದಿಗಳಿಗೆ ಈ ಒಂದು ಸರದಿ ಸಾಲು ಏನಾಗಿತ್ತು ಅವೆಲ್ಲವೂ ಕೂಡ ಇವತ್ತು ಖಾಲಿ ಇರುವಂತದ್ದನ್ನ ಕಾಣಬಹುದಾಗಿದೆ. ಸದ್ಯಕ್ಕೆ ಈಗ ಹೋಗಿ ಪ್ರಧಾನ ಅರ್ಚಕ ನಾಗರಾಜ್ ಅವರಿಂದ ಪೂಜಾ ಕೈಂಕರ್ಯ ಶುರುವಾದ್ರೆ ಸುಮಾರು 12 ಗಂಟೆಯ ನಂತರ ಹಾಸನಾಂಬ ದೇವಿ ಗರ್ಭಗುಡಿ ಬಾಗಿಲನ್ನ ಮುಚ್ಚಲಾಗುವುದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.